ANMR ನ್ಯೂಸ್ಗೆ ಸ್ವಾಗತ. ದಿ ಟಾಡ್ಲರ್ಸ್ ಮಾಂಟೆಸರಿ ಶಾಲಾ ಆಡಳಿತ ವತಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ. ಸದರಿ ಶಾಲೆಯ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವು ಅನುಕೂಲಗಳನ್ನು ಒದಗಿಸುತ್ತಿದೆ. ಆಧುನಿಕ ತಂತ್ರಜ್ಞಾನ ಬಳಕೆ, ಅಂತಾರಾಷ್ಟ್ರೀಯ ಪಠ್ಯಕ್ರಮ ಮತ್ತು ನುರಿತ ಶಿಕ್ಷಕರು, ಉತ್ತಮ ಸೌಕರ್ಯಗಳು ಮತ್ತು ಪರಿಸರ ಸ್ನೇಹಿ ವಾತಾವರಣ, ಮಕ್ಕಳ ಸೃಜನಾತ್ಮಕತೆ, ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ, ವೈಜ್ಞಾನಿಕ, ಕ್ರೀಡಾ, ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು. ಈ ಸ್ಪರ್ಧಾತ್ಮಕದ ಶಿಕ್ಷಣ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು, ಬಹುಭಾಷಿಕತೆ, ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುತ್ತಿದ್ದು, ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದು ಶಾಲೆಯ ಮುಖ್ಯ ಗುರಿಯಾಗಿದೆ. ಆತ್ಮೀಯ ಪೋಷಕರೇ, ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಅವರಿಗೆ ಸಮಗ್ರವಾಗಿ ಬೆಳವಣಿಗೆಯ ಪಥವನ್ನು ಹಾದು ಹೋಗಲು ಅವಕಾಶ ನೀಡಿ. ಸಂಪರ್ಕಿಸುವ ವಿಳಾಸ: ಶಾಕ್ಯ ಗ್ಲೋಬಲ್ ಅಕಾಡೆಮಿ, ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ ಹತ್ತಿರ, ಚಿಂತಾಮಣಿ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9760666916 ಮತ್ತು 7795845995. ಚಿಂತಾಮಣಿ ನಗರದಲ್ಲಿ ಪಾರ್ಕಿಂಗ್ ಮತ್ತು ಟ್ರಾಫಿಕ್ ನಗರದ ಟ್ರಾಫಿಕ್ ವ್ಯವಸ್ಥೆ ಸುಧಾರಿತ ಕಂಡಿಲ್ಲ ಎಂಬುದು ನಾಗರಿಕರ ಕೊರಗು. ನಗರದ MG ರಸ್ತೆ ಅಗಲೀಕರಣದ ಸಮಸ್ಯೆ ದಶಕಗಳಿಂದ ಪರಿಹಾರ ಕಾಣದೆ ಸಮಸ್ಯೆ ಆಗಿದೆ. ಹೆದ್ದಾರಿ ಅಧಿಕಾರಿಗಳು ಅನೇಕ ಬಾರಿ ಸರ್ವೆ ಮಾಡಿ ಅಗಲೀಕರಣಕ್ಕೆ ಗುರುತು ಮಾಡಿದರೂ ಕಾರ್ಯಗತವಾಗಲಿಲ್ಲ. ಇನ್ನು ಸರ್ಕಾರಿ ಆಸ್ಪತ್ರೆಯಿಂದ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ವಿಸ್ತರಣೆ ನೆನೆಗುದ್ದಿಗೆ ಬಿದ್ದಿದೆ. ಸಂಚಾರ ಒತ್ತಡ ಹೆಚ್ಚಾಗಿರುವ MG ರಸ್ತೆ ಸೇರಿದಂತೆ ಮುಖ್ಯ ರಸ್ತೆಗಳ ವಿಸ್ತರಣೆಗೆ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯ. ನಗರದ ಹಲವಾರು ಶಾಲಾ ಕಾಲೇಜು, ಕೃಷಿ ಉತ್ಪನ್ನ ಮಾರುಕಟ್ಟೆ ಇದೆ. ವಿದ್ಯಾರ್ಥಿಗಳು, ರೈತರು, ಪಾದಚಾರಿಗಳು ದಾರಿ ಹುಡುಕಿಕೊಂಡು ಹೋಗುವಷ್ಟರಲ್ಲಿ ಹೈರಾಣರಾಗಿರುತ್ತಾರೆ. ಪಾದಚಾರಿ ಮಾರ್ಗ, ದ್ವಿಚಕ್ರ ವಾಹನ ಪಾರ್ಕಿಂಗ್ ಜಾಗಗಳಾಗಿವೆ. ಸಚಿವ ಡಾಕ್ಟರ್ MC ಸುಧಾಕರ್ 10 ವರ್ಷಗಳ ಹಿಂದೆ ಶಾಸಕರಾಗಿದ್ದ ಕಾಲದಲ್ಲಿ ಕೋಟ್ಯಾಂತರ ರು ಖರ್ಚು ಮಾಡಿ ಫುಟ್ಪಾತ್ ಮಾಡಿಸಿದ್ದರು. ಅಂಗಡಿ ಮಾಲೀಕರು ತಮ್ಮ ಅಂಗಡಿ ಫುಟ್ಪಾತ್ ಮೇಲೆ ವಿಸ್ತರಿಸಿಕೊಂಡಿದ್ದಾರೆ. ಇನ್ನು ಸಂಚಾರಿ ವ್ಯವಸ್ಥೆ ಹದಗೆಟ್ಟಿದೆ. ನಗರದಲ್ಲಿ ಎಲ್ಲಿಯೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನಗರಸಭೆ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಪಾರ್ಕಿಂಗ್ ವ್ಯವಸ್ಥೆ ಕುರಿತು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಪೊಲೀಸರು ಟ್ರಾಫಿಕ್ ವ್ಯವಸ್ಥೆ ಸುಧಾರಿಸಲು ಕ್ರಮ ಕೈಗೊಂಡರೂ ಪ್ರಯೋಜನವಾಗುತ್ತಿಲ್ಲ. ಇನ್ನು ನಗರದ ಯಾವ ಭಾಗದಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಗ್ರಂಥಾಲಯದ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಲು ರೂಪಿಸಿದ್ದ ಯೋಜನೆ ಕೇವಲ ಭೂಮಿ ಪೂಜೆ ನಡೆಸಿ ಪ್ರಚಾರ ಪಡೆಯುವಲ್ಲಿ ಮುಕ್ತಾಯವಾಗಿದೆ. ಇನ್ನು ತಾಲೂಕು ಕಚೇರಿ, JMFC ನಾಲೆಯ ಮುಂದೆ ಅಡ್ಡಾದಿಡ್ಡಿಯಾಗಿ ವಾಹನ ನಿಲ್ಲಿಸಲಾಗುತ್ತಿದೆ. ಇನ್ನು ಜೋಡಿ ರಸ್ತೆ, MG ರಸ್ತೆಯಲ್ಲೂ ಇದೇ ರೀತಿ ಪರಿಸ್ಥಿತಿ ಇದೆ. ಸುಗಮ ಸಂಚಾರಕ್ಕಾಗಿ ಸಾಧ್ಯವಾದಷ್ಟು ರಸ್ತೆ ಅಗಲೀಕರಣವಾಗಬೇಕು. ಸಂಚಾರ ವ್ಯವಸ್ಥೆಯನ್ನು ಸಾಮಾನ್ಯ ಪೊಲೀಸರು ನಿಭಾಯಿಸುವುದು ಕಷ್ಟ. ಜನದಟ್ಟಣೆ ನಿಯಂತ್ರಿಸಲು ಸಂಚಾರಿ ಪೊಲೀಸ್ ಠಾಣೆ ಸ್ಥಾಪಿಸಬೇಕು ಎಂಬುದು ಬಹುತೇಕ ಮಂದಿ ನಾಗರಿಕರ ಒತ್ತಾಯ ಸಹ ಆಗಿದೆ. ಇನ್ನು ರಸ್ತೆಯ 2 ಬದಿಯ ಪಾದಚಾರಿಗಳ ಮಾರ್ಗಗಳನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ನಗರಸಭೆ ಮತ್ತು ಪೊಲೀಸರು ಮುಲಾಜಿಲ್ಲದೆ ರಸ್ತೆ ಒತ್ತುವರಿ ತೆರವುಗೊಳಿಸಿದ್ದಾರೆ. ಆದರೂ ಪಾದಚಾರಿಗಳ ಸಂಚಾರವು ಅನುವು ಮಾಡಿಕೊಳ್ಳಲು ಯಾರೂ ಮುಂದಾಗಿಲ್ಲ. ಇನ್ನು ಜನಸಂಖ್ಯೆ ಮತ್ತು ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ. ನಗರದ ಯಾವ ಭಾಗದಲ್ಲೂ ವಾಹನ ನಿಲುಗಡೆ ವ್ಯವಸ್ಥೆ ಇಲ್ಲ. ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡುವುದು ಸಹ ಅತ್ಯವಶ್ಯಕವಾಗಿದೆ. ಇನ್ನು ನಗರದ ಸೌಂದರ್ಯ ಕಾಪಾಡಲು ಸುಗಮ ಸಂಚಾರಿ ವ್ಯವಸ್ಥೆಗಾಗಿ ಸಾರ್ವಜನಿಕರು ಸಂಚಾರಿ ನಿಯಮ ಪಾಲಿಸಬೇಕು. ನಗರದ ಬೆಂಗಳೂರು ರಸ್ತೆ PCR ಕಾಂಪ್ಲೆಕ್ಸ್ ಚಳುವೃತ್ತದಲ್ಲಿ ಸಿಗ್ನಲ್ ಇದ್ದರೂ ಜನರು ಪಾಲನೆ ಮಾಡುತ್ತಿಲ್ಲ ಎಂಬ ಆರೋಪ ಸಹ ಕೇಳಿಬರುತ್ತಿದೆ.
ಪೊಲೀಸರಿಗೆ ಕಾಸೆ ಇದಿರಬೇಕು. इनके पता आराम का అయిపో కథ మాట్లాడినా అమ్మా మున్సిపల్ ఆఫీస్ అమ్మా మున్సిపల్ ఆఫీస్ అమ్మా ಇಲ್ಲಿ ನಿಲ್ಸ್ಬೇನೆ ರಾಗಣ್ಣ ಯಾವ ಬಿಟ್ರೆ ಸರ್ಕಾರ ಅಲ್ಲಿ ನಿಲ್ಸ ఇది నిజమేనా
ಹೊಸ ಹೊಸ